ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಒಬ್ಬರು ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಹಾಲಿ ಬಿಜೆಪಿಯ ಹೊರ ಬಂದಿರುವ ವಿಧಾನ ಪರಿಷತ್ ಸದಸ್ಯರು, ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ನನ್ನ ಪ್ರಕಾರ. ಈ ಹಿಂದೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ 2009ರಿಂದ 14 ತನಕ ಮೈಸೂರು ಬರೋದು, ದೇವೇಗೌಡರು ಸಾಹೇಬ್ರ ಕುಟುಂಬದ ಮೇಲೆ, ಅವ್ರ ಮನೆಯವ್ರ ಮೇಲೆ ಒಂದು ಪ್ರೆಸ್ ಮಾಡೋದು, ಕೊಡಗೋಗಿ ಸೇರ್ಕೊಳ್ಳೋದು. ಈ ಅವಾಂತರ ಮಾಡಿ 2014 ಚುನಾವಣೆ ಸೋತರು. ಪ್ರಭಾವಿ ಸಮಾಜ, ಒಕ್ಕಲಿಗರ ಸಮಾಜ ಯಾರು ಕೂಡ ಕೈ ಹಿಡಿಯಲಿಲ್ಲ. ಅದನ್ನ ಸೋತಾಗ ಅವತ್ತಿನ ಕಾಂಗ್ರೆಸ್ ನಾಯಕರುಗಳು ಇವತ್ತು ಯಾರ ಪರವಾಗಿ ಇವ್ರು ಮಾತಾಡ್ತೀನಿ ಅಂತಾರೆ, ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗರ ಸಮಾಜದ ಮೇಲೆ ಚೂರಿ ಹಾಕಿದ್ರು, ಮೋಸ ಮಾಡಿದ್ರು, ಓಟ್ ಕೊಂಡಿಲ್ಲ ಅಂತೇಳಿ ಸೋತ ಮೇಲೆ ಹೇಳಿದ್ರು. ಇವತ್ತು ನೀವು ಅಲ್ಲಿಂದ ಬಿಟ್ಟು ಅದೇ ದೇವೇಗೌಡರು ಸಾಹೇಬ್ರು ಮನೆ ಕೈಕಾಲು ಕಟ್ಟಿ ಜನತಾದಳಕ್ಕೆ ಹೋದ್ರಿ, ಕಾಂಗ್ರೆಸ್ ರಾಜೀನಾಮೆ ಕೊಟ್ರಿ, ನೀವು ಕೊಟ್ಟಿ ಅಲ್ಲಿಗೆ ಹೋದ್ರಿ. ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನ ಮಂತ್ರಿಗಳು ಅವರು ಬಹಳ ದೊಡ್ಡತನ, ನಿಮ್ಮನ್ನ ಜನತಾದಳಕ್ಕೆ ಕರ್ಕೊಂಬಂದು ಹುಣಸೂರಲ್ಲಿ ಟಿಕೆಟ್ ಕೊಟ್ಟು ಎಲ್ಲ ಖರ್ಚು ವೆಚ್ಚಗಳನ್ನ ಮಾಡಿ ಅವ್ರ ಸಮಾಜದ ಎಲ್ಲ ಮನೆ ಒಲಿಸಿ ನಿಮ್ಗೆ ವೋಟ್ ಕೊಡಿಸಿ MLA ಮಾಡಿದ್ರು. ಅದಾದ್ಮೇಲೆ ನಿಮ್ಮನ್ನ JDS ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರಿಗೇನ್ ಕೊಡುಗೆ ಕೊಟ್ರಿ ನೀವು? ಸಾರಾ ಮಹೇಶ್ ಅವ್ರು ಕೇಳಿದ್ರೆ ಪೂರ್ತಿ ಹೇಳ್ತಾರೆ, ದೇವೇಗೌಡರು ಮತ್ತೆ ಅವ್ರ ಕುಟುಂಬ ನಿಮ್ಗೆ ಏನೆಲ್ಲ ಸಹಾಯ ಮಾಡಿದ್ದಾರೆ ಅಂತ. ಅಲ್ಲೂ ಕೃತಜ್ಞ ಆಗ್ಲಿಲ್ಲ. ಅವ್ರ ಕುಟುಂಬದ ಮೇಲೆ ವಂಶ ಪಾರಂಪರ್ಯ, ನೀವು ಕುಟುಂಬದ ರಾಜಕಾರಣ ಮಾಡ್ತೀರ ಅಂತ ಅವ್ರನ್ನ ಟೀಕೆ ಮಾಡ್ಕೊಂಡು JDS ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನ ಮನೆಗೆ ಹೋಗಿ ಕಾಲು ಹಿಡ್ಕೊಂಡ್ರಿ. ಯಡಿಯೂರಪ್ಪನವರು ಕೂಡ ಪ್ರಬುದ್ಧ ರಾಜಕಾರಣಿ ರಾಜ್ಯದಲ್ಲಿ, ಅವರು ಕೂಡ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಿಂದ ಬಂದಿದ್ದಾರೆ ಅಂತೇಳಿ ನಿಮ್ಮನ್ನ BJPಗೆ ಸೇರಿಸ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟು ಹುಣಸೂರಿನಲ್ಲಿ ಅವರು ಕೂಡ ಅವತ್ತು ಅವ್ರ ಕುಟುಂಬದವರೆಲ್ಲ ಸೇರಿ ನಿಮ್ಗೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಮಾಡಿ MLA ಮಾಡಿದ್ರು. ಅದಾದ್ಮೇಲೆ ನೀವೇನ್ ಮಾಡಿದ್ರಿ? ನೆಕ್ಸ್ಟ್ ಬಂದಂತ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಕೊಲಿಷನ್ ಗವರ್ಮೆಂಟ್ ಅಲ್ಲಿ ನೀವು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಗೌರ್ಮೆಂಟ್ನ ಕೆಡುವುದ್ರಿ. ಮತ್ತೆ ಏನ್ ಮಾಡಿದ್ರಿ ನೀವು? ಯಡಿಯೂರಪ್ಪನವ್ರ ಕುಟುಂಬದ ಮೇಲೆ, ಅವ್ರ ಮಕ್ಕಳ ಮೇಲೆ, ಅವ್ರ ಇಡೀ ಕುಟುಂಬದ ಮೇಲೆ ಟೀಕೆ ಮಾಡಿ ಅವ್ರಿಗೆ ನೆಮ್ಮದಿಯಾಗಿರಕ್ ಬಿಟ್ರ? ಅಲ್ಲೂ ಇಲ್ಲ. ಅದಾದ್ಮೇಲೆ ಈಗೇನ್ ಮಾಡ್ತಾ ಇದ್ದೀರಾ? ಈ BJPಲಿ ಇದ್ದೀನಿ ಅಂತೀರಾ, BJP ಸಭೆಗೆ ನಿಮ್ಮನ್ನ ಕರೀತಾ ಇಲ್ಲ, BJP ಆಲ್ಟ್ ಆಫೀಸ್ಗೆ ನಿಮ್ಮನ್ನ ಸೇರಿಸ್ತಾ ಇಲ್ಲ, ನಾನ್ BJP ಅಂತ ಹೇಳ್ತೀರಾ. ನಿಮ್ಗೆ ವಿಶ್ವನಾಥ್ ಅವ್ರೆ, ಕಾಂಗ್ರೆಸ್ ಬಾಕ್ಲಾಕಾಯ್ತು, ಜನತಾದಳ ಬಾಕ್ಲಾಕಾಯ್ತು, BJP ಬಾಕ್ಲಾಕಾಯ್ತು. ಈಗ ನೀವು ಯಾವ ಪಕ್ಷ ಫಸ್ಟ್ ಹೇಳಿ? ನೀವು BJP ವಿಧಾನ ಪರಿಷತ್ ಸದಸ್ಯರು ಅಂತೇಳಿ ಮೇಲ್ಮನೆಯಲ್ಲೋ ಭಾಷಣ ಮಾಡ್ತೀರಾ. ನೀವ್ ಈಗ ಯಾವ ಪಕ್ಷದಲ್ಲಿ ಇದ್ದೀರಾ ಅನ್ನೋದನ್ನ ಮೊದಲು ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕ ಗಮನ ತನ್ನಿ. ಇದು ಒಳ್ಳೇದಲ್ಲ ವಿಶ್ವನಾಥ್ ಸಾಹೇಬ್ರ. ನಿಮ್ಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರು? ನಿಮ್ಗೆ ಯತೀಂದ್ರ ಅವ್ರು ಏನ್ ಮಾಡಿದ್ರು? ಡಾಕ್ಟರ್ ಮಾದೇವಪ್ಪನವ್ರು ಏನ್ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು? ಯಾವ ಪಕ್ಷದಲ್ಲಿ ನೀವು 3 ಬಾರಿ MLA ಆಗಿ, 2 ಬಾರಿ ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿದ್ದಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವತ್ತು ಟೀಕೆ ಮಾಡ್ತಿರಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕೆ ಮಾಡಕ್ ನಿಮ್ಗೆ ಏನ್ ಹಕ್ಕಿದೆ? ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಈ ರಾಜ್ಯದಲ್ಲಿ ಒಬ್ರು ಮಹಾನ್ ನಟರಿದ್ರು, ಡಾಕ್ಟರ್ ರಾಜ್ಕುಮಾರ್ ಅಂತ. ಆ ರಾಜ್ಕುಮಾರ್ ಅವ್ರಿಗೆ ದೇಶ ಕರೀತಾ ಇತ್ತು. ಚಲನಚಿತ್ರ ರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತ. ಅದೇ ರೀತಿ ಸಿದ್ದರಾಮಯ್ಯನವ್ರ ಸಾಹೇಬ್ರು 83 ಇಂಡಿಪೆಂಡೆಂಟ್ ಇಂದ ಇಲ್ಲಿಯ ತನಕ ಅವರು 83, 85, 89 ಸೋತಿದ್ದಾರೆ, 98 ಸೋತಿದ್ದಾರೆ. ಚುನಾವಣೆ ಸೋತಿ ಬಂದಂತ ಚುನಾವಣೆನೆಲ್ಲ ಗೆದ್ದು ಜನತಾದಳ, ಜನತಾ ಪಕ್ಷ, ಪ್ರಗತಿಪರ ಜನತಾದಳ, ಕಾಂಗ್ರೆಸ್, ಅಖಿಲ ಭಾರತ ಪ್ರಗತಿಪರ ಜನತಾದಳ, ಆಮೇಲೆ ಕಾಂಗ್ರೆಸ್ ಬಂದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು 2 ಬಾರಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಕಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು?
ನಮ್ ಮುಂದೆ ನಾವು ನೋಡ್ತಿದ್ದವ್ರು ಮುಂದೆ ಹೊಂಟೋದ್ರು ಅಂತ. ನಿಮ್ನ್ಯಾರು ಬರ್ಬೇಡ ಅಂದವ್ರು, ನಿಮ್ನ್ಯಾರು ಬೆಳಿಬೇಡ ಅಂದವ್ರು, ನಿಮ್ ಮಕ್ಕಳನ್ನಾರು ಬೆಳೆಸ್ಬೇಡ ಅಂದವ್ರು ಯಾರು ಹಿಡ್ಕೊಂಡಿದ್ರ ನಿಮ್ಗೆ? ಡಾಕ್ಟರ್ ಯತೀಂದ್ರ ಅವ್ರ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಾ ನೀವು? ಯತೀಂದ್ರ ಅವರು ರಾಜಕೀಯಕ್ಕೆ ಬರ್ಬೇಕು ಅಂತೇನ್ ಬರ್ನಿಲ್ಲ. ಅವರು 2017 ರಾಕೇಶ್ ತೀರ್ಕೊಂಡ್ಮೇಲೆ, ರಾಕೇಶ್ 16 ತೀರ್ಕೊಂಡ್ಮೇಲೆ ನಮ್ಮ ಮೈಸೂರು ಭಾಗದ ಎಲ್ಲ ಶೋಷಿತ ಸಮಾಜದ ಮುಖಂಡರು, ವರ್ಣಾ ಕ್ಷೇತ್ರದವರು, ಚಾಮುಂಡೇಶ್ವರಿ ಕ್ಷೇತ್ರದವರು, ಮೈಸೂರಿನವರು, ಮಂಡ್ಯದವರು, ಚಾಮರಾಜನಗರದವರು, ಬೆಂಗಳೂರಿನವರೆಲ್ಲ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಮೇಲೆ ಒತ್ತಡ ಹಾಕಿ, ಸರ್ ನೀವ್ ಯತೀಂದ್ರ ಅವ್ರನ್ನ ರಾಜಕೀಯಕ್ಕೆ ತರಲೇಬೇಕು, ಡಾಕ್ಟರ್ನ ನಿಮ್ಮ ಕುಟುಂಬದಿಂದ ಯಾರು ರಾಜಕಾರಣದಲ್ಲಿ ಇರ್ಬೇಕು ಅಂತಲ್ಲ ನಮ್ಮೆಲ್ಲರ ಒತ್ತಾಯದ ಮೇಲೆ ತಾವು 2017ಕ್ಕೆ ರಾಜಕೀಯ ರಂಗ ಪ್ರವೇಶ ಮಾಡಿದ್ರು ಯತೀಂದ್ರ ಅವರು. 2018 ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತವ್ರಿಗೆ ಎಷ್ಟು ಮತದಿಂದ ಗೆದ್ರು? 58,000 ಮತಗಳ ಅಂತರದಿಂದ ಗೆದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇದು ನಿಮ್ಗೆ ಸಹಿಸಕ್ ಆಯ್ತಾ ಇಲ್ವಾ? ಯಾಕೆ ಹೊಟ್ಟೆ ಕಿಚ್ಚು? ನೀವು ನಿಮ್ ಮಗ ಅವನ್ನೆಲ್ಲ ಬೆಳೆಸಿಯಪ್ಪ, ನಿಮ್ ಮಗನ್ನ ಬೆಳೆಸಿ MLA ಮಾಡಿ, ಮಂತ್ರಿ ಮಾಡಿ, ಯಾವ ಪಕ್ಷದಲ್ಲಿ ಮಾಡ್ತೀರ ಅಂತ ಗೊತ್ತಿಲ್ಲ ನಿಮ್ಗೆ. ಈಗ ಯಾವ ಪಕ್ಷದಲ್ಲೂ ಜಾಗ ಇಲ್ಲ. ನಿಮ್ ಮಗನ್ ಎಲ್ಲಿ ನಿಲ್ಲಿಸ್ತೀರಾ? ನಿಲ್ಸಿ, ನಮ್ಮ ಅಭ್ಯಂತರ ಏನಿಲ್ಲ. ನಾನು ಸಲಹೆ ಕೊಡೋದಿಷ್ಟೇ, ನಿಮ್ಮ ಕುಟುಂಬದಿಂದಲೂ ಕೂಡ ನಿಮ್ ಮಗ ಇದನ್ನೇ ರಾಜಕೀಯಕ್ಕೆ ತಗೊಂಬನ್ನಿ, ಬೆಳೆಸಿ. ಮತ್ತೆ ಇತರ ಶೋಷಿತ ಸಮಾಜದ ಎಲ್ಲಾ ಜಾತಿ ಜನಾಂಗದ ಯಾರು ಯುವಕರು ಇವತ್ತು ರಾಜಕಾರಣ ಬೆಳೀತಾ ಇದಾರೆ ಅವ್ರಿಗೆ ನೀವು ಸಲಹೆ ಕೊಡ್ಬೇಕು, ಸಹಕಾರ ಕೊಡ್ಬೇಕು, ನೀತಿ ಪಾಠ ಹೇಳ್ಬೇಕು. ಇದೆಲ್ಲ ನೀತಿ ಪಾಠ? ನೀವು ಎಲ್ಲಾರ್ಗು ಸಿಂಗಲ್ ವರ್ಲ್ಡ್ ಅಲ್ಲೇ ಮಾತಾಡ್ತಿರಲ್ಲ, ನಮಗ್ ಬರೋಕಿಲ್ವ ಮಾತಾಡಕ್ಕೆ? ನಾವೇನ್ ಕಲ್ತಿಲ್ವ ಸಿಂಗಲ್ ವರ್ಲ್ಡ್? ನಿಮ್ಮ ಹಿರಿ ತನಿಖೆ ಇದು ಶೋಭೆ ತರೋದಿಲ್ಲ ವಿಶ್ವನಾಥ್ ಸಾಹೇಬ್ರೆ. ಇದನ್ನ ಬಿಟ್ಬಿಡಿ. ಕುರುಬರ ಮೇಲೆ ಒಕ್ಕಲರನ್ನ ಎತ್ಕಟ್ಟೋದು, ಒಕ್ಕಲರ ಮೇಲೆ ಕುರುಬರನ್ನ ಎತ್ಕಟ್ಟೋದು, ಶೋಷಿತ ಸಮಾಜ ಮೇಲೆ ಸಾಬ್ರನ್ನ ಎತ್ಕಟ್ಟೋದು, ಸಾಬ್ರನ್ನ ತೆಗ್ದಿ ಶೋಷಿತ ಸಮಾಜ ಮೇಲೆ ಇಟ್ಟೋದು. ಕಾಂಗ್ರೆಸ್ ಅಲ್ಲಿದ್ದಾಗ ನಾನು ಕೋಮುವಾದಿ ವಿರುದ್ಧ, ಜನತಾದಳಲ್ಲಿದ್ದಾಗ ಕೋಮುವಾದಿ ವಿರುದ್ಧ, ಬಿಜೆಪಿಗೆ ಹೋದಾಗ ನಾನು ಕೋಮುವಾದಿ ಪಕ್ಷ. ನಿಮ್ದು ವಿಚಿತ್ರವಾದಂತ ರಾಜಕೀಯ ಸನ್ನಿವೇಶದಲ್ಲಿ ನೀವು ಇದ್ದೀರಾ. ಈಗಾಗಲೇ ನೀವು ರಾಜಕೀಯ ಸಂಧ್ಯಾ ಕಾಲಕ್ಕೆ ಬಂದ್ಬಿಟ್ಟಿದ್ದೀರಾ ವಿಶ್ವನಾಥ್ ಅವರೇ. ಇನ್ ಮುಂದಾರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಯತೀಂದ್ರ ಸಾಹೇಬ್ರ ಬಗ್ಗೆ, ಮಾದೇವಪ್ಪ ಸಾಹೇಬ್ರ ಬಗ್ಗೆ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಮತ್ತು ವೆಂಕಟೇಶ್ವರನವ್ರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಮಾತಾಡೋದನ್ನ ನಿಲ್ಲಿಸ್ಬೇಕಾಗ್ತಿದೆ. ಈಗಾಗಲೇ ಜನ ನಿಮ್ಗೆ ಪಾಠ ಕಲಿಸಿದ್ದಾರೆ. ಬನ್ನಿ, ನಿಮ್ ತಾಕತ್ತಿದ್ರೆ MLC ಚುನಾವಣೆ ರಾಜೀನಾಮೆ ಕೊಡಿ, ನೋಡೋಣ. ಎಲ್ಲಾರು ಚುನಾವಣೆ ಆದ್ರೆ ಅಲ್ಲಿ ನಿಂತ್ಕೊಳ್ಳಿ, ಗೆದ್ದು ಬನ್ನಿ. ಅವಾಗ ನಿಮ್ ತಾಕತ್ತು ದಮ್ಮು ಏನಿದೆ ಅಂತ ಜನ ತೋರಿಸ್ತಾರೆ. ನೀವು ರಾಜಕೀಯ ರಂಗದಲ್ಲಿ ಹೀನಾಯ ಸ್ಥಿತಿ ತಲುಪಿಟ್ಟಿದ್ದೀರಾ ವಿಶ್ವನಾಥ್ ಅವರೇ. ಬ್ಯಾಡಿ. ಮುಂದಿನ ಪೀಳಿಗೆಗೆ ನೀವ್ ಏನ್ ಸಂದೇಶ ಕೊಡ್ಬೇಕು, ಬಹಳ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೀನಿ. ಸಾಹೇಬ್ರು ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಒಂದು ಶಾಖಾ ಮಠ ಇತ್ತೀಚೆಗೆ ಕಳೆದ ತಿಂಗಳು ಸಭೆ ಆದಾಗ ಯಾರೋ ಅಭಿಮಾನಿಗಳು ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಈಗ ಕಳೆದ ವಾರ ಪ್ರಗತಿ ಉದ್ಘಾಟನಾ ಸಮಾರಂಭದಲ್ಲಿ ಅಂದು ದೇವರಾಜ್ ಅರಸು, ಇಂದು ಸಿದ್ದರಾಮಯ್ಯ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರು ಏನು ಉತ್ತರ ಕೊಟ್ರು? ದೇವರಾಜ್ ಅರಸು ಅವರೇ, ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನೇ. ಯಾವತ್ತೂ ಕೂಡ ಅವರು ರಾಜಕಾರಣದಲ್ಲಿ ದೇವರಾಜ್ ಅರಸು ಸಾಹೇಬರಿಗೆ ಹೋಲಿಕೆ ಮಾಡ್ಕೊಂಡಿಲ್ಲ. ದೇವರಾಜ್ ಅರಸು ಅವರ ಹಲವಾರು ಕಾರ್ಯಕ್ರಮಗಳನ್ನ ಅವರು ಇವತ್ತಿಗೂ ಜಾರಿ ಮಾಡ್ತಾ ಇದ್ದಾರೆ. ಜಾರಿ ಮಾಡಿ ಶೋಷಿತ ಸಮಾಜಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದರಿಂದ ದೇವರಾಜ್ ಅರಸು ಅವರಿಗೆ ಹೋಲಿಕೆ ಮಾಡತಕ್ಕಂತ ಸಂದರ್ಭ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವತ್ತೂ ಬಂದಿಲ್ಲ. ಅರಸು ಬುದ್ಧಿಯವರೇ, ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯನವರು.